ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂದಿನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಆರಂಭ. ಇಂದಿನ ವಿಚಾರಣೆಗೆ ಎಸ್ಪಿಪಿ ಮತ್ತು ತಂಡದಿಂದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಶೆಡ್ ಸೇರಿದಂತೆ ಘಟನೆಯ ಸ್ಥಳಗಳನ್ನು ಪರಿಶೀಲಿಸಿದ್ದಾರೆ ಎಸ್ಪಿಪಿ ತಂಡ. ಎಸ್ಪಿಪಿ ಪ್ರಸನ್ನ ಕುಮಾರ್, ತನಿಖಾಧಿಕಾರಿ ಎಸಿಪಿ ಚಂದನ್, ಸಹಾಯಕ ಎಸ್ಪಿಪಿ ಸಚಿನ್ ಅವರಿಂದ ಸ್ಥಳಗಳ ಪರಿಶೀಲನೆಯನ್ನ ಮಾಡಲಾಗಿದೆ. ಇವರು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಲ್ಲ, ಸೊ ಅದಕ್ಕೆ ತಕ್ಕಂತೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತ. ಪರಿಶೀಲನೆ ಎಲ್ಲ ಮಾಡಿದ್ದಾರೆ. ಕೆಲವು ಪ್ಲೇಸಸ್ಗಳಿಗೆ ಹೋಗಿ ಎಲ್ಲೆಲ್ಲಿ ಪರಿಶೀಲನೆ ಮಾಡಿದ್ದಾರೆ, ಯಾವೆಲ್ಲ ಪ್ಲೇಸಿಗೆ ವಿಸಿಟ್ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಡು ಸಿಕ್ಕಾಪಟ್ಟೆ ಫೇಮಸ್ ಆಯ್ತಲ್ಲ ರೇಣುಕಾಸ್ವಾಮಿ ಮರ್ಡರ್ನ ನಂತರ. ಪಟ್ಟಣಗೆರೆ ಶೆಡ್ಡು, ಸೊ ಈ ಶೆಡ್ಡಿಗೆ ಹೋಗಿ ನೋಡಿದಾರಂತೆ ಯಾವ ಥರ ಇದೆ ಶೆಡ್ಡು, ಎಲ್ಲಿ ಮೃತದೇಹ ಬಿದ್ದಿತ್ತು, ಎಲ್ಲಿ ಹೊಡೆದಿದ್ರಂತೆ, ಏನು ಎತ್ತ ಅಂದರೆ ಸಾಕ್ಷಿಗಳೆಲ್ಲ ಹೇಳಿದಾರಲ್ಲ, ಅದನ್ನೆಲ್ಲ ನೋಡಿಕೊಂಡು ವೀಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆದಿದ್ದಂಥ ಜಾಗ, ರೇಣುಕಾಸ್ವಾಮಿ ಕೈ ಮುಗಿದು ಬೇಡ್ಕೊಂಡಿದ್ದಂಥ ಸ್ಥಳ, ಯಾವುದೋ ಒಂದು ಲಾರಿ ಮುಂದೆನೋ ಏನೋ ಕೂತ್ಕೊಂಡು ಬೇಡ್ಕೊಳ್ತಿದ್ದಂಥ ಫೋಟೋ ಎಲ್ಲ ರಿಲೀಸ್ ಆಗಿತ್ತು, ಆ ಸ್ಥಳ ಅದೆಲ್ಲನೂ ನೀವು ನೋಡ್ತಾ ಇದ್ದೀರಲ್ಲ. ರೇಣುಕಾಸ್ವಾಮಿ ಶವ ಎಸ್ತಿದ್ದ ಅಪಾರ್ಟ್ಮೆಂಟು ಇಲ್ಲೇ ಶವ ಬಿಸಾಕಿ ಹೋಗಲಾಗಿತ್ತು. ಸೊ ಇದನ್ನು ಕೂಡ ಎಲ್ಲವನ್ನು ಖುದ್ದಾಗಿ ವೀಕ್ಷಣೆ ಮಾಡಿದ್ದಾರೆ. ಅಂದರೆ ಗೊತ್ತಾಗಬೇಕಲ್ಲ ಪ್ಲೇಸಸ್ ಹಿಂಗಿದೆ, ಅಲ್ಲಿದ್ದು ಯಾವ್ಯಾವ ರೀತಿ ಎಕ್ಸಿಟು, ಎಂಟ್ರಿ, CC ಕ್ಯಾಮ್ರಾ, ಸೊ ಇಲ್ಲೇ ಬಿದ್ದಿದ್ದು, ಇಲ್ಲೇ ತಂದು ಹಾಕಿದ್ದು, ಇದೇ ರೂಟಲ್ಲಿ ಬಂದರು, ಇಷ್ಟೇ ಜನ ಇದ್ದರು. ಸೊ ಇದೆಲ್ಲವನ್ನು ಕೂಡ ಟ್ರಯಲ್ ಮಾಡಬೇಕಾಗತ್ತೆ. ಎಲ್ಲವನ್ನು ಕೂಡ ಖುದ್ದಾಗಿ ವೀಕ್ಷಣೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾಗಿದೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SPP ತಂಡದಿಂದಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹಲವು ಪ್ರದೇಶಗಳಿಗೆ, ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟು ಖುದ್ದಾಗಿ ಪರಿಶೀಲಿಸಿದ್ದಾರೆ SPP ಪ್ರಸನ್ನ ಕುಮಾರ್ ಅವರು. ಇವರಿಗೆ ತನಿಖಾಧಿಕಾರಿ ACP ಚಂದನ್ ಇವರು ಸಾಥನ್ನು ನೀಡಿರುವಂಥದ್ದು. ಜೊತೆಗೆ ಸಹಾಯಕ SPP ಸಚಿನ್ ಅವರಿಂದಲೂ ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಲಾಗಿದೆ. ಇವತ್ತಿನಿಂದ ಟ್ರಯಲ್ ಪ್ರಾರಂಭ ಆಗುತ್ತೆ. ಏನೇನಾಗುತ್ತೆ ಅನ್ನೋದು ಸಹಜವಾಗಿ ಕುತೂಹಲ. ಇದು ಅತಿ ದೊಡ್ಡ ಪ್ರಕರಣ ಅಂತ ಕೂಡ ಕರೆಸ್ಕೊಳ್ತಾ ಇತ್ತು. ಈ ವರ್ಷ 2025 ಅಂತ ಬಂದಾಗ ಈ ಪ್ರಕರಣವೇ ಟಾಪ್ನಲ್ಲಿದೆ ಅಂತ ಹೇಳ್ತಾ ಇದ್ರು. ಗೂಗಲ್ ಮಾಡಿದರೆ ಇದು ಅತಿ ದೊಡ್ಡ ಪ್ರಕರಣ ಅಂತ ಬೆಳಕಿಗೆ ಬರುತ್ತಂತೆ. ಸೊ ಅಷ್ಟರ ಮಟ್ಟಿಗೆ ಸುದ್ದಿಯಾಗಿದ್ದು, ಅಷ್ಟರ ಮಟ್ಟಿಗೆ ಸದ್ದು ಮಾಡಿದ್ದು, ಅಷ್ಟರ ಮಟ್ಟಿಗೆ ಎಲ್ಲರ ಗಮನ ಸೆಳೆದಿದ್ದು ಕಾರಣ ಒಬ್ಬ ಸೆಲೆಬ್ರಿಟಿ, ಅದರಲ್ಲೂ ಅತಿ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಇರುವಂಥ ಸೆಲೆಬ್ರಿಟಿ ಈ ಒಂದು ಪ್ರಕರಣದಲ್ಲಿ ಹೆಸರು ತಗಲು ಹಾಕ್ಕೊಂಡಿದ್ದು. ಸೊ ಈ ಕಾರಣಕ್ಕಾಗಿ ಈ ಪ್ರಕರಣ ಸಾಕಷ್ಟು ಸುದ್ದಿ ಮಾಡಿದೆ, ಸದ್ದು ಮಾಡಿದೆ. ಇದರಲ್ಲಿ ಸಾರ್ವಜನಿಕವಾಗಿ ನೀವು ಯಾವುದಾದ್ರೂ ಒಂದು ಮರ್ಡರ್ ಆಗಿದೆ ಅಂದಾಗ ಜನರು ಇನ್ವಾಲ್ವ್ ಆಗಲ್ಲ, ಇವಾಗ ಕೊಲೆ ಮಾಡೇ ಇಲ್ಲ, ಮಾಡಿದ್ದಾರೆ ಅಂತ. ಬಟ್ ಈ ಪ್ರಕರಣದಲ್ಲಿ ಜನರು ಹೆಚ್ಚು ಉತ್ಸುಕರಾಗಿದ್ದರು. ಇಲ್ಲ ಭಾಗ್ಯ ಆಗಿದ್ದಾರೆ ಅಂತ ಕೆಲವರು, ಭಾಗ್ಯ ಆಗಿಲ್ಲ ಅಂತ ಕೆಲವರು, ಸಾರ್ವಜನಿಕರೇ ಇಲ್ಲಿ ಲಾಯರು, ಪೊಲೀಸು, ಡಾಕ್ಟರು ಎಲ್ಲ ಆಗಿದ್ದು ಕೂಡ ಉಂಟು. ಸೊ ಹಾಗಾಗಿ ಈ ಪ್ರಕರಣ ಎಲ್ಲರ ಬಾಯಲ್ಲೂ ಚರ್ಚೆ ಆದಂಥ ಪ್ರಕರಣ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಚರ್ಚೆ ಆದಂಥ ಪ್ರಕರಣ. ಹಾಗಾಗಿ ಈ ಪ್ರಕರಣದ ಬಗ್ಗೆ ಎಲ್ಲರಿಗೂ ಕುತೂಹಲ, ಏನಾಗುತ್ತೆ, ಫೈನಲಿ ಏನು ತೀರ್ಪು ಬರುತ್ತೆ, ಯಾವ ಥರ ತನಿಖೆ ನಡೆಯುತ್ತೆ, ಏನೇನು ಪರವಾದಂಥ ಸಾಕ್ಷಿಗಳಿದೆ, ಏನೇನು ವಿರೋಧವಾದಂಥ ಸಾಕ್ಷಿಗಳಿದೆ, ಕೋರ್ಟ್ನಲ್ಲಿ ಯಾವ ಥರ ವಾದ ಮಂಡನೆ ಆಗುತ್ತೆ, ಹೀಗಾಗಿ ಏನೇನು ಹೇಳ್ತಾರೆ ಅಂತ ಅತಿ ಹೆಚ್ಚು ಕುತೂಹಲ ಕೆರಳಿಸಿದಂಥ ಪ್ರಕರಣ ಆಗಿರೋದ್ರಿಂದ ಈ